ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಚಿಕ್ಕಪೇಟೆಯಲ್ಲಿ ಒಂದು ಒಳ್ಳೆ ಐಟಮ್ಸ್ ಎಲ್ಲ ಬೇಕು ಅಂತ ನೋಡ್ತಾ ಇದ್ವಿ. ಸೊ ನಿಮ್ಮ ಶಾಪನ್ನು ಸಜೆಸ್ಟ್ ಮಾಡಿದ್ರು ಎಲ್ಲರೂ. ಸೊ ಹಾಗಾಗಿ ಬಂದ್ವಿ. ನಿಮ್ಮ ಶಾಪಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ತಿಳಿಸ್ಕೊಡ್ಬೋದಾ ಸರ್? ಸರ್ ನಮ್ಮ ಅಂಗಡಿಯಲ್ಲಿ ನಿಮಗೆ ಹಿತ್ತಾಳೆ ಸಾಮಗ್ರಿ, ಪೂಜಾ ಐಟಮ್ಸು, ಬ್ರಾಸು, ಕಾಪರ್ ಯುಟೆನ್ಸಿಲ್ಸ್ ಎಲ್ಲ ಸಿಗುತ್ತೆ. ಪೂಜಾ ಐಟಮು ಸಿಗುತ್ತೆ, ಕಿಚನ್ ಯುಟೆನ್ಸಿಲ್ಸು ಸಿಗುತ್ತೆ. ಅದ್ರಲ್ಲಿ ಬಂದು ಫಾರ್ ಎಕ್ಸಾಂಪಲ್ಲು ಈ ಥರ ಚಿಕ್ಕ ಚಿಕ್ಕ ವಿಗ್ರಹಗಳು, ಇದು ಪೂರ್ತಿ ಹಿತ್ತಾಳೆದು ಬರುತ್ತೆ. ಫುಲ್ ಕಾರ್ವಿಂಗ್ ಆಗಿ ಬರುತ್ತೆ, ಡೀಟೇಲ್ ವೈಸ್. ಲಕ್ಷ್ಮಿ, ಗಣೇಶ್, ಸರಸ್ವತಿ, ಪೂರ್ತಿ ಅನ್ನಪೂರ್ಣೇಶ್ವರಿ, ಈ ಥರ ವಿಗ್ರಹ ಸಿಗುತ್ತೆ. ನಟರಾಜು, ಎಲ್ಲ ತರ ಯಾವ ಸೈಜ್ ಅಲ್ಲಿ ಬೇಕು ನಿಮಗೆ ಅದೆಲ್ಲ ಸಿಗತ್ತೆ. ಪ್ಲಸ್ ಪುಟಾಣಿ ತೀರಾ ಚಿಕ್ಕದು ಡ್ಯಾಶ್ ಬೋರ್ಡ್ ಮೇಲೆ ರಿಟರ್ನ್ ಗಿಫ್ಟ್ಸ್ ಕೊಡಕ್ಕೆ ಇದೆಲ್ಲ ಯೂಸ್ ಆಗುತ್ತೆ. ಓಕೆ. ಸೊ ಯೂಶಲಿ ಸರ್ ಜನಕ್ಕೆ ಇದು ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಇದು ಡೈಲಿ ನೈವೇದ್ಯ ಮಾಡಬೇಕಾ ಏನು ಎತ್ತ ಅಂತ ಸ್ವಲ್ಪ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್? ಇದಲ್ಲಿ ಏನಂದ್ರೆ ಮುಷ್ಟಿ ಒಳಗಡೆ ಇದ್ರೆ ನಾವು ಡೈಲಿ ಪೂಜಾ ಮಾಡ್ಬೋದು. ಅಭಿಷೇಕ ಮಾಡಕ್ಕೆ ಏನು ಅವಶ್ಯಕತೆ ಇರಲ್ಲ. ಮುಷ್ಟಿ ಒಳಗಡೆ ಇರ್ಲಿ 4 ಇಂಚಸ್ ವರ್ಗು. ಅದಕ್ಕೆ ದೊಡ್ಡದಿದ್ರೆ ನಾವು ಡೈಲಿ ಅಭಿಷೇಕ ಮಾಡಬೇಕು, ಅಲಂಕಾರ ಮಾಡಬೇಕು, ಆ ತರ ಅದಕ್ಕೆ ವಿಧಾತ ಪ್ರೊಸೆಸ್ ಇರುತ್ತೆ. ಸೊ ಇದು ಏನಂದ್ರೆ ಇದೆಲ್ಲ ರೆಗ್ಯುಲರ್ ಇಲ್ಲಿರೋದೆಲ್ಲ ಆಲ್ಮೋಸ್ಟ್ ನಿಮಗೆ ರೆಗ್ಯುಲರ್ ಯೂಸೇಜ್ ಮೇಲೆ ಇರೋದೇ ಸೈಜಸ್ ಇದೆ. ಓಕೆ, ಆ ಥರ. ಓಕೆ. ಸೊ ಇದಕ್ಕೆ ಯಾವುದೇ ವಿಧಾನ ಇಲ್ಲ? ಆ ಥರ ಇಲ್ಲ. ಇದೆ, ಅದು ನಾನು ಹೇಳಿದ್ನಲ್ಲ, ಮುಷ್ಟಿ ಒಳಗಡೆ ಇದ್ರೆ ಅದು ಡೈಲಿ ಯೂಸ್ ಮಾಡ್ಬೋದು. ಅದಕ್ಕೆ ಪೂಜಾ ಅವಶ್ಯಕತೆ ಅದೆಲ್ಲ ಇರಲ್ಲ. ಇದೆಲ್ಲ ಮಾಡ್ಬೇಕು. ಓಕೆ. ಇದು ನಾರ್ಮಲಿ ಸಾಂಕೇತಿಕವಾಗಿ ಕೊಡ್ತಾರಲ್ಲ ಸರ್? ಫಾರ್ ಎಕ್ಸಾಂಪಲ್ ಈಗ ಅದು ಒಂದು ಚಿಕ್ಕ ಕೃಷ್ಣ ಮಗುನ ಗಿಫ್ಟ್ ಕೊಟ್ರೆ ಮಗು ಆಗ್ಲಿ ಅನ್ನೋ ಒಂದು ಸಂಕೇತ. ಪಾಸಿಟಿವ್ ಸೈನ್ ಇರುತ್ತೆ, ಪಾಸಿಟಿವಿಟಿ. ಈಗ ನಾವ್ ಯೋಚನೆ ಮಾಡಿ ಹೇಳ್ತೀವಲ್ಲ, ನಾವ್ ಏನ್ ಯೋಚನೆ ಮಾಡ್ತೀವಿ ಅದು ಸಂಪಾದಿತೀವಿ ಅಂತ, ಆ ತರ ಲೆಕ್ಕ ಇದು. ಕೊಟ್ರೆ ಅದೊಂದು ಪಾಸಿಟಿವ್ ಇರುತ್ತೆ, ಕೊಡೋರ್ಗು ತಗೊಳ್ಳೋರ್ಗು. ಅದು ಬಿಟ್ಟು ಬೇರೆ ಏನೆಲ್ಲ ಇದೆ ಸರ್? ಸರ್ ಅದು ಬಿಟ್ಟು ನಮ್ಮ ಹತ್ರ ಕಾಮಾಕ್ಷಿ ದೀಪಗಳಿದೆ, ಈ ತರ ಫ್ಯಾನ್ಸಿ ಡಬ್ಬಿಗಳಿದೆ ಇದೆಲ್ಲ. ಆಮೇಲೆ ಇದ್ರಲ್ಲಿ ನಿಮಗೆ ಮಸಾಲಾ ಬಾಕ್ಸಸ್ ಸಿಗತ್ತೆ ನಿಮಗೆ ನಮ್ಮ ಹತ್ರ. ಕಿಚನ್ ಯುಟೆನ್ಸಿಲ್ಸ್ ಅಲ್ಲಿ ಇದೆಲ್ಲ ಕ್ವಾಲಿಟಿ ಐಟಮ್ ಬರುತ್ತೆ, ಲೋಕಲ್ ಬರಲ್ಲ. ಪ್ಯೂರ್ ಕ್ವಾಲಿಟಿ ಬರುತ್ತೆ, ಲೋಕಲ್ ಬರಲ್ಲ. ಓಕೆ, ಪ್ಯೂರ್ ಕ್ವಾಲಿಟಿ, ಪ್ಯೂರ್ 100% ಪ್ಯೂರ್ ಬ್ರಾಸ್ ಬರುತ್ತೆ. ಇದೆಲ್ಲ ನಾವು ಕ್ವಾಂಟಿಟಿ ಆರ್ಡರ್ಸ್ ತಗೋತೀವಿ ಸರ್. 300 ಪೀಸಸ್, 400 ಪೀಸಸ್ ನಮಗೆ ಮ್ಯಾರೇಜ್, ರಿಟರ್ನ್ ಗಿಫ್ಟ್ಸ್, ಗೃಹ ಪ್ರವೇಶಕ್ಕೆಲ್ಲ ಆರ್ಡರ್ಸ್ ಬರುತ್ತೆ. ಓಕೆ. ಯಾಕಂದ್ರೆ ನಮ್ಮ ಅಂಗಡಿ ಬಂದು ಸಿನ್ಸ್ 1994 31 ಇಯರ್ಸ್ ಆಗಕ್ ಬಂದಿದೆ. ನಮ್ಮ ಫಾದರ್ ನಡೆಸ್ತಾ ಬಂದಿದ್ರೆ, ಈಗ ನಾವು ನಡೆಸ್ತಾ ಇದೀವಿ, ಸೆಕೆಂಡ್ ಜನರೇಷನ್ಸ್. ಕ್ವಾಲಿಟಿಗೆ ಗ್ಯಾರಂಟಿ ಕೊಡ್ತೀವಿ. ಪ್ಲಸ್ ನಾವು ರೀಸೇಲು ತಗೋತೀವಿ, ಹಳೆ ಹಿತ್ತಾಳೆ ತಾಮ್ರನು ತಗೋತೀವಿ, ವೇಸ್ಟೇಜ್ ಏನು ತೆಗಿಯಲ್ಲ. ಇನ್ ರಿಟರ್ನ್ ಐಟಮ್ ಬೇಕಂದ್ರೂ ಕೊಡ್ತೀವಿ, ಕ್ಯಾಶ್ ಬೇಕಂದ್ರೆ ಕ್ಯಾಶ್ ಲೆಕ್ಕದಲ್ಲಿ ಅದೇನಿದೆ ಅವತ್ತಿನ ರೇಟು ಅದು ಮಾಡ್ಕೊಡ್ತೀವಿ ಸರ್. ಓಕೆ. ಹಾಗೆ ಸರ್ ನಾರ್ಮಲಿ ಇಲ್ಲಿ ಇದು ಬೆನಿಫಿಟ್ಸ್ ಏನಂದ್ರೆ ಸರ್, ಈಗ ಹಸು ಈ ನಡುವೆ ನಾವು ಮನೆ ಮೇಲ್ಗಡೆ ಆಯ್ತು, ದೊಡ್ಡದಾಯ್ತು, ಆತರ ಆಯ್ತು, ಹಸು ಕರಿಯಕ್ ಆಗಲ್ಲ ಕೆಲವ್ರಿಗೆ. ಇದು ತಗೊಂಡೋಗಿ ಪೂಜಾದಲ್ಲಿ ಇಕ್ಕಿದ್ರೆ ಹಸು ಬಂದಂಗೆ ಆಯ್ತು ಮನೆಗೆ, ಆತರ. ಮನೆಗೆ ಪಾಸಿಟಿವ್ ಸೈಡ್ ಇದೆ ಸರ್ ಇದೆಲ್ಲ. ಮತ್ತೆ ಗಿಫ್ಟ್ ವೈಸ್ ಎಲ್ಲಾನು ಕೊಡ್ತಾರೆ. ಈಗ ಯಾರ್ದಾದ್ರು ಗೃಹ ಪ್ರವೇಶ ಆಗಿದೆ, ಅವ್ರಿಗೆ ಗಿಫ್ಟ್ ಕೊಡ್ಬೇಕಂದ್ರೂ ಇದು ಕೊಡ್ಬೋದು, ತುಂಬಾ ಹೋಗುತ್ತೆ ಸರ್. ಓಕೆ. ನಿಮ್ಮಲ್ಲಿ ಪ್ರೈಸಸ್ ಎಲ್ಲಿಂದ ಶುರು ಆಗುತ್ತೆ ಸರ್? ಎಷ್ಟು ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಬಂದು ನಿಮಗೆ 30 ರೂಪೀಸ್ ಇಂದ ಹಿಡಿದು 1000s ವರ್ಗೂ ಇದೆ ಸರ್. ಓಕೆ. ಮತ್ತೆ ಕೆಜಿ ಲೆಕ್ಕನೂ ಇದೆ, ಕೆಲವೊಂದು ಐಟಮ್ ಪೀಸ್ ಲೆಕ್ಕನೂ ಇದೆ ಸರ್. ಐಟಮ್ ಮೇಲೆ ಹೋಗುತ್ತೆ, ಅದು ಕಸ್ಟಮರ್ ಬಂದಾಗ ಅವ್ರಿಗೆ ರೀಸನಬಲ್ ರೇಟ್ ಹಾಕೊಡ್ತೀವಿ. ನೋ ನೀಡ್ ಟು ವರಿ ಫಾರ್ ದಟ್. ಓಕೆ. ಸೊ ನಿಮ್ಮಲ್ಲೆಲ್ಲ ಇರುವಂತ ಒಂದು ಐಟಮ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿದೆ. ಈಗ ನೋಡಿ, ಕೆಲವು ಈ ತರ ವೈಟ್ ಮೆಟಲ್ಸ್ ಇದೆ, ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಹೋಗುತ್ತೆ ನಮ್ಮ ಹತ್ರ. ಇದೆಲ್ಲ ಬಂದು ನಿಮಗೆ 65-70 ರೂಪೀಸ್ ಓನ್ಲಿ ಸ್ಟಾರ್ಟಿಂಗ್ ರೇಂಜ್. ಓಕೆ. ರಿಟರ್ನ್ ಗಿಫ್ಟ್ಸ್ 100 ಪೀಸಸ್ 200 ಪೀಸಸ್ ರೆಡಿ ಸಿಗತ್ತೆ. ಇಲ್ಲ ಅಂದ್ರೆ ಆರ್ಡರ್ ಕೊಟ್ಟು ಟೈಮ್ ಕೊಟ್ರೆ ನಾವು ಕಳಿಸ್ತೀವಿ ಸರ್. ಓಕೆ. ಹಾಗೇನಿಲ್ಲ. ಸೊ ಬೇರೆ ಕಡೆಗೂ ನಿಮ್ಗೆ ಏನ್ ಡಿಫರೆನ್ಸ್ ಇರುತ್ತೆ ಸರ್ ಪ್ರೈಸಸ್? ಸರ್ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಹತ್ರ ಇಂದ ತಗೋತೀವಿ. ಬೇರೆಯವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ತಗೊಂಡೋಗಿ ಮತ್ತೆ ಅವ್ರು ರೀಸೇಲ್ ಮಾಡ್ತಾರೆ. ದೇರ್ ವಿಲ್ ಬಿ ಅ ಡಿಫರೆನ್ಸ್ ಆಫ್ 20-30% ಪ್ರೈಸ್ ವೈಸ್. ಓಕೆ. ಸೊ ನಮ್ದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಇಂದ ತಗೊಂಡ್ ಮಾರೋದು, ಅದ್ರಲ್ಲಿ ನಮ್ಗೆ ಲೆಸ್ ಪ್ರಾಫಿಟ್ ಇರುತ್ತೆ. ಬೇರೆಯವ್ರು ಇಲ್ಲಿ ಬಂದು ತಗೊಂಡೋಗಿ ಮತ್ತೆ ಮಾಡ್ತಾರೆ ಅಂದ್ರೆ ಅದು ಡಿಫ್ರೆನ್ಸ್ ಬರುತ್ತೆ. ಪ್ಲಸ್ ಕ್ವಾಲಿಟಿ, ವೆರೈಟಿ ಎಲ್ಲ ಮ್ಯಾಟರ್ಸ್ ಆಗುತ್ತೆ ಅದು. ಸೊ ಇನ್ನೊಂದಷ್ಟು ಐಟಮ್ಸ್ ಗಳು ತೋರಿಸಬಹುದಾ ಸರ್? ಹಾ ಸರ್, ಇಲ್ಲಿದೆ. ಇದು ನಮ್ಮ ಅಂಗಡಿನ ಎದುರುಗಡೆ. ಅವ್ರಿಗೆ ಬನ್ನಿ, ಇಲ್ಲಿ ತೋರ್ಸೋಣ. ಇದು ಈ ತರ ದೀಪಗಳಿದೆ. ಇದೆಲ್ಲ ಡೈಲಿ ಯೂಸರ್ಸ್ಗೂ ಯೂಸ್ ಆಗುತ್ತೆ. ರಿಟರ್ನ್ ಗಿಫ್ಟ್ಸ್ ನಮ್ಮ ಹತ್ರ ತುಂಬಾ ಹೋಗುತ್ತೆ. ಇದೆಲ್ಲ ದೀಪಸ್ ಕಂಬಗಳಿದೆ, ಈ ತರ ದೇವ್ರ ದೀಪ ಆರ್ತಿ ಇದೆ, ಅಗರಬತ್ತಿ ಸ್ಟ್ಯಾಂಡ್ ಇದೆ, ಟಂಕ ಇದೆ, ಈ ತರ ಸ್ಟೆಪ್ ಆರ್ತಿಗಳು ನೋಡಿ. ಇದೆಲ್ಲ ವೇಲ್ ದೀಪ, ಈ ತರ ಫ್ಯಾನ್ಸಿ ದೀಪಗಳು, ಈ ತರ ಸ್ಟೆಪ್ ಆರ್ತಿ ದೀಪ, 3 ಸ್ಟೆಪ್, 5 ಸ್ಟೆಪ್,
ಕ್ಯಾಂಡಲ್ ಸ್ಟ್ಯಾಂಡು, ಆಮೇಲೆ ಇದು ದಾರ ಪಾತ್ರೆ, ಕ್ಯಾಂಡಲ್ ಸ್ಟ್ಯಾಂಡು, ತುಳಸಿ ಕಟ್ಟ, ಬಾಟಲ್ಸ್, ಅಂದ್ರೆ ಪ್ಲೆಂಟಿ ವೆರೈಟೀಸ್ ಇದೆ ಸರ್. ಇಲ್ಲಿ ಕಲ್ಶ, ಈ ತರ ಕುಕ್ಕರ್ಸ್ ಇದೆ, ಡಿನ್ನರ್ ಸೆಟ್ಸ್ ಇದೆ ನಮ್ಮ ಹತ್ರ. ಈ ತರ ಟೀ ಶುಗರ್ ಬಾಕ್ಸಸ್ ಇದೆ. ಎಸ್ ಸರ್, ಈ ಟೀ ಶುಗರ್ ಬಾಕ್ಸ್ 2 ಸೈಜಸ್ ಬರುತ್ತೆ, ಏರ್ ಟೈಟ್ ಬರುತ್ತೆ ಇದು. ಪ್ಲಸ್ ಇದು ಕಾಫಿ ಫಿಲ್ಟರ್ಸ್ ಇದೆ. ಈ ತರ ಫ್ಯಾನ್ಸಿ ಐಟಮ್ಸ್ ಇದೆ, ರಿಟರ್ನ್ ಗಿಫ್ಟ್ಸ್ಗೆಲ್ಲ ಯೂಸ್ ಆಗುತ್ತೆ, ಮಲ್ಟಿ ಯೂಸ್ ಆಗುತ್ತೆ, ಪೆಸಿಫಿಕ್ ಯೂಸ್ ಇರಲ್ಲ ಇದೆಲ್ಲ ನಿಮಗೆ. ಸೊ ಕಸ್ಟಮರ್ ಬಂದ್ರೆ ಇಲ್ಲಿ ಇನ್ನೂ ಅವ್ರು ಎಕ್ಸ್ಪ್ಲೋರ್ ಮಾಡಕ್ಕಾಗತ್ತೆ, ಇನ್ನೂ ಅವ್ರಿಗೆ ಐಡಿಯಾ ಬರುತ್ತೆ, ಇನ್ನೂ ಅವ್ರಿಗೆ ಆಪ್ಷನ್ ಸೆಲೆಕ್ಷನ್ ಸಿಗತ್ತೆ ಸರ್. ಅಂಡ್ ಇದೆಲ್ಲ ತುಂಬಾ ಯೂನಿಕ್ ಆಗಿದೆ. ಎಸ್ ಸರ್, ಈ ತರ ಫ್ಯಾನ್ಸಿ ಪ್ಲೇಟ್ಸ್, ಪಿಕಾಕ್ ಕಾರ್ವಿಂಗ್ ಆಗಿದೆ, ಇದೆಲ್ಲ ಫ್ಯಾನ್ಸಿ ಆಗಿ ಸಿಗತ್ತೆ ಅವರಿಗೆ. ಇದಿದೆ, ಈ ತರ ಈಗೆಲ್ಲ ಹೊಸಾದ್ ಬಂದಿದೆ, ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ಲಿ ಬರ್ತಾ ಇತ್ತು, ಕಂಚಿ ಇದು ಸಿಲ್ವರ್ ಅಲ್ಲಿ. ಈಗ ನಾವು ಅದೇ ಹಿತ್ತಾಳೆದಲ್ಲೂ ಮಾಡಿಸಿದೀವಿ, ಸೇಮ್ ಡಿಟ್ಟೋ ಕಾಪಿ. ಇದ್ರಲ್ಲಿ ವೆರೈಟೀಸ್ ಇದೆ ಸರ್. ಯೂಶಲಿ ಸರ್ ಹಿತ್ತಾಳೆ ಇದನ್ನ ಯೂಸ್ ಮಾಡೋದು ಏನ್ ಮಹತ್ವ ಇರುತ್ತೆ? ಲೈಕ್ ಪೂಜೆಗೆಲ್ಲ ಏನ್ ವಿಶೇಷ ಏನು ಆಕ್ಚುಲಿ ಹಿತ್ತಾಳೆ ಇದನ್ನ ಯೂಸ್ ಮಾಡ್ತಾರಲ್ಲ, ಹಳೆ ಕಾಲದಲ್ಲಿ ಕಾಲದಿಂದ ಯೂಸ್ ಮಾಡ್ತಾ ಬಂದಿದ್ದಾರೆ. ಅದು ನಾನೇ ಪದ್ಧತಿ ಮತ್ತೆ 3ನೇ ತಿರ್ಸ್ಬೇಕಂತ. ಅದ್ರಲ್ಲಿ ಏನಂದ್ರೆ ಹಿತ್ತಾಳೆದಲ್ಲಿ ಯೂಸ್ ಮಾಡಿದ್ರೆ ಪ್ಯೂರಿಟಿ ಇರತ್ತೆ, ಒಂದು ವಾಸ್ತುಗೆ ಬೆಲೆ ಇರತ್ತೆ, ದೇವ್ರಿಗೆ ನಾವೊಂದು ಕೊಡ್ತೀವಲ್ಲ ಅದ್ರಲ್ಲಿ ಒಂದು ಇದಾಗತ್ತೆ. ಅಗರಬತ್ತಿ ಸ್ಟ್ಯಾಂಡ್ಸ್,